ಪ್ರಶ್ನೆ 21 ಸರಿಯಾಗಿಲ್ಲದ ಒಂದನ್ನು ಆಯ್ಕೆ ಮಾಡಿ ಅಂತ ಕೇಳ್ಯಾರ. ಆಪ್ಷನ್ ಎ ಕಾಕ್ರಾಪಾರ್ ಪರಮಾಣು ವಿದ್ಯುತ್ ಸ್ಥಾವರ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಗುಜರಾತ್ ಒಳಗೆ ಕಂಡು ಬರ್ತೈತಿ. ಆಪ್ಷನ್ ಬಿ ನರೋರಾ ಪರಮಾಣು ವಿದ್ಯುತ್ ಸ್ಥಾವರ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಉತ್ತರ ಪ್ರದೇಶದೊಳಗೆ ಕಂಡು ಬರುತ್ತೆ. ಇನ್ನು ಆಪ್ಷನ್ ಸಿ ಕೈಗಾ ಪರಮಾಣು ವಿದ್ಯುತ್ ಸ್ಥಾವರ ಕೇರಳ ಅಂತ ಕೊಟ್ಟಾರ. ಅದರ ಕೈಗಾ ಪರಮಾಣು ವಿದ್ಯುತ್ ಸ್ಥಾವರ ನಮ್ಮ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನಲ್ಲಿರುವ ಕೈಗಾ ಎಂಬ ಸ್ಥಳದಲ್ಲಿ ಕಂಡು ಬರ್ತೈತಿ. ಇನ್ನು ಆಪ್ಷನ್ ಡಿ ತಾರಾಪುರ ಪರಮಾಣು ವಿದ್ಯುತ್ ಸ್ಥಾವರ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಮಹಾರಾಷ್ಟ್ರದೊಳಗ. ಪ್ರಶ್ನೆ 22 ಕೆಳಗಿನವುಗಳಲ್ಲಿ ಯಾವುದು ಸಾಂಕ್ರಾಮಿಕ ರೋಗ? ಸರಿಯಾದ ಉತ್ತರ ಆಪ್ಷನ್ ಸಿ ಮಿಸಲ್ಸ್ ದಡಾರ್. ಪ್ರಶ್ನೆ 23 ಭಾರತದಲ್ಲಿ ಗರ್ಭಧಾರಣೆಯ ಸುರಕ್ಷಿತ ಮತ್ತು ಕಾನೂನುಬದ್ಧ ಮುಕ್ತಾಯದ ಚೌಕಟ್ಟಿನ ರಚನೆಯನ್ನು ಡ್ಯಾಶ್ನಿಂದ ಒದಗಿಸಲಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಸಿ ಗರ್ಭಧಾರಣೆಯ ಕಾಯ್ದೆಯ ವೈದ್ಯಕೀಯ ಮುಕ್ತಾಯ. ಪ್ರಶ್ನೆ 24 ಶುದ್ಧ ಚಿನ್ನದ ಬಗ್ಗೆ ಕೆಳಗಿನವುಗಳಲ್ಲಿ ಯಾವುದು ಸರಿ? ಆಪ್ಷನ್ ಎ ಇದನ್ನು 24 ಕ್ಯಾರೆಟ್ ಚಿನ್ನ ಎಂದು ಕರೆಯಲಾಗುತ್ತದೆ. ಆಪ್ಷನ್ ಬಿ ಆಭರಣಗಳನ್ನು ತಯಾರಿಸಲು ಇದು ಸೂಕ್ತವಲ್ಲ. ಆಪ್ಷನ್ ಸಿ ಅದನ್ನು ಗಟ್ಟಿಯಾಗಿಸಲು ಬೆಳ್ಳಿ ಅಥವಾ ತಾಮ್ರದೊಂದಿಗೆ ಮಿಶ್ರಲೋಹ ಮಾಡಲಾಗುತ್ತದೆ. ಆಪ್ಷನ್ ಡಿ ಇವುಗಳಲ್ಲಿ ಎಲ್ಲವೂ. ಪ್ರಶ್ನೆ 25 ಕ್ರಿಮಿಯನ್ ಪರ್ಯಾಯ ದ್ವೀಪವು ಡ್ಯಾಶ್ನಿಂದ ಆವೃತವಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಬಿ ಬ್ಲ್ಯಾಕ್ ಸಿ ಕಪ್ಪು ಸಮುದ್ರ. ಪ್ರಶ್ನೆ 26 ಒಬ್ಬ ವ್ಯಕ್ತಿಯು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು, ಆದರೆ ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲಾಗುವುದಿಲ್ಲ. ಅವನಿಗೆ ಡ್ಯಾಶ್ ಇದೆ. ಸರಿಯಾದ ಉತ್ತರ ಆಪ್ಷನ್ ಬಿ ಹೈಪರ್ ಮೆಟ್ರೋಪಿಯಾ. ಪ್ರಶ್ನೆ 27 ಕೆಳಗಿನವುಗಳಲ್ಲಿ ಯಾವುದು ಏಕೈಕ ಜೀವಿಯಿಂದ ಸಂತಾನೋತ್ಪತ್ತಿಯ ವಿಧಾನವಲ್ಲ ಅಂತ ಕೇಳ್ಯಾರ. ಸರಿಯಾದ ಉತ್ತರ ಆಪ್ಷನ್ ಬಿ ಸಮ್ಮಿಳನ. ಪ್ರಶ್ನೆ 28 ಭಾರತೀಯ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಸರಿಯಾದದ್ದನ್ನು ಆಯ್ಕೆ ಮಾಡಿ. ಸರಿಯಾದ ಉತ್ತರ ಆಪ್ಷನ್ ಡಿ ವಿಭಾಗ 9 ಪಂಚಾಯಿತಿಗಳು. ಪ್ರಶ್ನೆ 29 ವಿದ್ಯುತ್ ಪ್ರವಾಹದ ಎಸ್ಐ ಘಟಕವು ಡ್ಯಾಶ್. ಸರಿಯಾದ ಉತ್ತರ ಆಪ್ಷನ್ ಎ ಆಂಪಿಯರ್. ಪ್ರಶ್ನೆ 30 ಕೆಳಗಿನ ರಾಜ್ಯಗಳಲ್ಲಿ ಯಾವುದು ಎರಡು ವಿಭಿನ್ನ ರಾಷ್ಟ್ರಗಳೊಂದಿಗೆ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿದೆ ಅಂತ ಕೇಳ್ಯಾರ. ಸರಿಯಾದ ಉತ್ತರ ಆಪ್ಷನ್ ಬಿ ಮಿಜೋರಾಂ. ಮಿಜೋರಾಂ ಯಾವ ಎರಡು ಅಂತಾರಾಷ್ಟ್ರೀಯ ರಾಷ್ಟ್ರಗಳೊಂದಿಗೆ ಗಡಿಯನ್ನು ಹೊಂದಿದೆಪ್ಪ ಅಂದ್ರೆ ಒಂದು ಬಾಂಗ್ಲಾದೇಶ ಮತ್ತೊಂದು ಮಯನ್ಮಾರ್. ಇವು ಎರಡು ದೇಶಗಳೊಂದಿಗೆ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿದೆ. ಪ್ರಶ್ನೆ 31 2024 ಬೇಸಿಗೆ ಒಲಿಂಪಿಕ್ಸ್ ಡ್ಯಾಶ್ನಲ್ಲಿ ನಡೆಯಲಿದೆ. ಸರಿಯಾದ ಉತ್ತರ ಆಪ್ಷನ್ ಡಿ ಪ್ಯಾರಿಸ್. ಪ್ರಶ್ನೆ 32
ಕೇಂದ್ರಾಡಳಿತ ಪ್ರದೇಶಗಳಾದ ದಾದ್ರಾ ಮತ್ತು ನಗರ್ ಹವೇಲಿ, ಡಿಯು ಮತ್ತು ದಮನ್ಗಳ ಆಡಳಿತಾತ್ಮಕ ರಾಜಧಾನಿ ಡ್ಯಾಶ್. ಸರಿಯಾದ ಉತ್ತರ ಆಪ್ಷನ್ ಸಿ ದಮನ್. ಪ್ರಶ್ನೆ 33. ಕೆಳಗಿನವುಗಳಲ್ಲಿ ಯಾವುದು ಆಹಾರದಲ್ಲಿನ ಕಲಬೆರಕೆಯನ್ನು ಪತ್ತೆ ಹಚ್ಚುವ ವಿಧಾನವಲ್ಲ ಅಂತ ಕೇಳ್ಯಾರ. ಸರಿಯಾದ ಉತ್ತರ ಆಪ್ಷನ್ ಡಿ. ಚಿಕೋರಿಯೊಂದಿಗೆ ಕಲಬೆರಕೆ ಮಾಡಿದ ಕಾಫಿ ನಮೂನೆಯ ಮೇಲೆ ಲೋಹಚುಂಬಕವನ್ನು ಚಲಿಸಿದಾಗ ಚಿಕೋರಿ ಲೋಹ ಚುಂಬನಕ್ಕೆ ಅಂಟಿಕೊಳ್ಳುತ್ತದೆ. ಪ್ರಶ್ನೆ 34. ಬೆಂಗಳೂರು ನಗರವು ಡ್ಯಾಶ್ ವರ್ಷದಲ್ಲಿ ಪೊಲೀಸ್ ಕಮಿಷನರೇಟ್ ಆಯಿತು. ಸರಿಯಾದ ಉತ್ತರ ಆಪ್ಷನ್ ಬಿ 1963ರಲ್ಲಿ. ಪ್ರಶ್ನೆ 35. ಕರ್ನಾಟಕದ ಡ್ಯಾಶ್ ಜಿಲ್ಲೆಯಲ್ಲಿರುವ ಸಂಗನಕಲ್ಲು ನವಶಿಲಾಯುಗದ ಅವಧಿಯ ಸುಮಾರು 3000 BC ಪುರಾತತ್ವ ಸ್ಥಳವಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ ಬಳ್ಳಾರಿ. ಪ್ರಶ್ನೆ 36. ಸಮಕಾಲೀನ ಪಟ್ಟಿಯಲ್ಲಿ ಉಲ್ಲೇಖಿಸಲಾದ ವಿಷಯಕ್ಕೆ ಸಂಬಂಧಿಸಿದ ಕಾನೂನುಗಳನ್ನು ಯಾರು ಮಾಡಬಹುದು? ಆಪ್ಷನ್ ಎ ಕೇಂದ್ರ ಸರ್ಕಾರ, ಆಪ್ಷನ್ ಬಿ ರಾಜ್ಯ ಸರ್ಕಾರ, ಆಪ್ಷನ್ ಸಿ ಸರ್ವೋಚ್ಚ ನ್ಯಾಯಾಲಯ, ಆಪ್ಷನ್ ಡಿ ಎ ಮತ್ತು ಬಿ ಎರಡು. ಸರಿಯಾದ ಉತ್ತರ ಎ ಮತ್ತು ಬಿ ಎರಡು. ಪ್ರಶ್ನೆ 37. ಒಟ್ಟು ರಾಷ್ಟ್ರೀಯ ಉತ್ಪನ್ನವು ಡ್ಯಾಶ್ಗೆ ಸಂಬಂಧಿಸಿದ ಶಬ್ದವಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಎ ಆರ್ಥಿಕತೆ. ಪ್ರಶ್ನೆ 38. IR-20 ಜಯ ಮತ್ತು ರತ್ನ ಡ್ಯಾಶ್ನ ವಿಧಗಳು. ಸರಿಯಾದ ಉತ್ತರ ಆಪ್ಷನ್ ಎ ಅಕ್ಕಿ. ಪ್ರಶ್ನೆ 39. ಸಾಮಾನ್ಯವಾಗಿ ಯಾವ ಉದಾತ್ತ ಅನಿಲವನ್ನು ಬಲೂನುಗಳಲ್ಲಿ ಲಿಫ್ಟಿಂಗ್ ಅನಿಲವಾಗಿ ಬಳಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ ಹೀಲಿಯಂ. ಪ್ರಶ್ನೆ 40. ಕ್ಯಾಸೋವರಿಗಳು, ಡೋಡೋ ಮತ್ತು ರಿಯಾ ಇವು ಡ್ಯಾಶ್ನ ಉದಾಹರಣೆಗಳು. ಸರಿಯಾದ ಉತ್ತರ ಆಪ್ಷನ್ ಸಿ ಹಾರಲಾಗದ ಪಕ್ಷಿಗಳು. ಪ್ರಶ್ನೆ 41. ಕೆಳಗಿನವುಗಳಲ್ಲಿ ಯಾವುದು UNEP-ಯ ಪೂರ್ಣ ರೂಪ? ಸರಿಯಾದ ಉತ್ತರ ಆಪ್ಷನ್ ಸಿ ಯುನೈಟೆಡ್ ನೇಷನ್ಸ್ ಎನ್ವೈರನ್ಮೆಂಟ್ ಪ್ರೋಗ್ರಾಂ, ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ. ಪ್ರಶ್ನೆ 42. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾಗಿಲ್ಲದನ್ನು ಆಯ್ಕೆ ಮಾಡಿ. ಆಪ್ಷನ್ ಎ 1989ಕ್ಕಿಂತ ಮೊದಲು ಭಾರತದಲ್ಲಿ ಕನಿಷ್ಠ ಮತದಾನ ವಯಸ್ಸು 21 ವರ್ಷಗಳು. 1989ರಲ್ಲಿ 61ನೇ ತಿದ್ದುಪಡಿಯ ಮೂಲಕ ಮತದಾನವನ್ನು 21 ವರ್ಷಗಳಿಂದ 18 ವರ್ಷಗಳಿಗೆ ಇಳಿಸಲಾಯಿತು. ಇದು ಏನಿಲ್ಲ ಸರಿ ಐತಿ. ಇನ್ನು ಆಪ್ಷನ್ ಬಿ 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನು ಅಳವಡಿಸಲಾಯಿತು. ಇದು ಸರಿ ಐತಿ. ಆಪ್ಷನ್ ಸಿ ಮೂಲಭೂತ ಕರ್ತವ್ಯಗಳನ್ನು 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ ನಮ್ಮ ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ಮೂಲಭೂತ ಕರ್ತವ್ಯಗಳನ್ನು ಲೇಖನ 51A ಅಡಿಯಲ್ಲಿ ಸೇರಿಸಲಾಗಿದೆ. ಇದು ಸರಿ ಐತಿ. ಅಂದ್ರೆ ಇದರ ಉತ್ತರ ಏನಾಗತ್ತಪ್ಪ ಅಂದ್ರೆ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ.
ಪ್ರಶ್ನೆ 43. ತರಕಾರಿ ಪದಾರ್ಥಗಳನ್ನು ಮಿಶ್ರ ಗೊಬ್ಬರವಾಗಿ ವಿಭಜಿಸುವ ಡ್ಯಾಶ್ಗೆ ಉದಾಹರಣೆಯಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಎ ಉಷ್ಣಕ್ಷೇಪಕ ಪ್ರತಿಕ್ರಿಯೆ. ಪ್ರಶ್ನೆ 44. ಭೂಮಿಯ ವಾತಾವರಣದಲ್ಲಿ ಹೆಚ್ಚು ಹೇರಳವಾಗಿರುವ ಅನಿಲ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಸಾರಜನಕ. ಪ್ರಶ್ನೆ 45. ಕೇಂದ್ರ ಸರ್ಕಾರದಿಂದ ಪರಿಚಯಿಸಲ್ಪಟ್ಟ ABHA ಡ್ಯಾಶ್ಗೆ ಸಂಬಂಧಿಸಿದೆ. ಸರಿಯಾದ ಉತ್ತರ ಆಪ್ಷನ್ ಎ ಆರೋಗ್ಯ. ಪ್ರಶ್ನೆ 46. ಆಧುನಿಕ ಆವರ್ತ ಕೋಷ್ಟಕವು ಡ್ಯಾಶ್ ಅನ್ನು ಹೊಂದಿದೆ. ಸರಿಯಾದ ಉತ್ತರ ಆಪ್ಷನ್ ಎ ಅವಧಿಗಳು ಎಂದು ಕರೆಯಲ್ಪಡುವ 7 ಅಡ್ಡಸಾಲುಗಳು ಮತ್ತು ಗುಂಪುಗಳು ಎಂದು ಕರೆಯಲ್ಪಡುವ 18 ಲಂಬ ಕಾಲಮ್ಗಳು. ಪ್ರಶ್ನೆ 47. ಕೆಳಗಿನವುಗಳಲ್ಲಿ ಯಾವ ದೇಶ UNSCಯ ಸದಸ್ಯವಲ್ಲ? ಸರಿಯಾದ ಉತ್ತರ ಆಪ್ಷನ್ ಎ ಭಾರತ. ಪ್ರಶ್ನೆ 48. ಕೆಳಗಿನವುಗಳಲ್ಲಿ ಯಾವುದು ಹವಾಮಾನ ಬದಲಾವಣೆಗೆ ಒಂದು ಉದಾಹರಣೆ ಅಲ್ಲ? ಸರಿಯಾದ ಉತ್ತರ ಆಪ್ಷನ್ ಬಿ ಸಾಗರ ಆಮ್ಲೀಕರಣ. ಪ್ರಶ್ನೆ 49. ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಬಹುದಾದ ಶಕ್ತಿ ಅಲ್ಲ? ಸರಿಯಾದ ಉತ್ತರ ಆಪ್ಷನ್ ಬಿ ನೈಸರ್ಗಿಕ ಅನಿಲ. ಪ್ರಶ್ನೆ 50. ವಸ್ತುವನ್ನು ಎಸೆಯುವಾಗ ಹೆಚ್ಚಿನ ದೂರವನ್ನು ಸಾಧಿಸಲು ಯಾವ ಕೋನದ ಮುಂದೆ ಚಾಚುವಿಕೆ ಸೂಕ್ತವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ 45 ಡಿಗ್ರಿಗಳು. ಪ್ರಶ್ನೆ 51. ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಉಪಗ್ರಹ ನೌಕಾವಿದ್ಯೆ ಅಥವಾ ಜಲಸಂಚಾರ ವ್ಯವಸ್ಥೆ? ಸರಿಯಾದ ಉತ್ತರ ಆಪ್ಷನ್ ಡಿ NAVIC. ಪ್ರಶ್ನೆ 52. ಈ ಕೆಳಗಿನವುಗಳಲ್ಲಿ ಯಾವ ದೇಶವು ಇಸ್ರೇಲ್ದೊಂದಿಗೆ ಗಡಿ ಹಂಚಿಕೊಳ್ಳುವುದಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಸಿ ಇರಾಕ್. ಪ್ರಶ್ನೆ 53. ಹಣದುಬ್ಬರವಿಳಿತ ಎಂದರೇನು? ಸರಿಯಾದ ಉತ್ತರ ಆಪ್ಷನ್ ಬಿ ಸರಕು ಮತ್ತು ಸೇವೆಗಳ ಸಾಮಾನ್ಯ ಬೆಲೆ ಮಟ್ಟದಲ್ಲಿ ಇಳಿಕೆ. ಪ್ರಶ್ನೆ 54. ಮೈಚಾಂಗ್ ಚಂಡಮಾರುತವು ಈ ಕೆಳಗಿನ ಯಾವ ನಗರಗಳಲ್ಲಿ ಭಾರೀ ಮಳೆ ಮತ್ತು ಪ್ರವಾಹಕ್ಕೆ ಕಾರಣವಾಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ ಚೆನ್ನೈ. ಪ್ರಶ್ನೆ 55. ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಒಂದನೇ ಹೇಳಿಕೆ ಕಪ್ಪು ವಸ್ತುವು ಬೆಳಕಿನ ಎಲ್ಲಾ ತರಂಗಾಂತರಗಳನ್ನು ಹೀರಿಕೊಳ್ಳುತ್ತದೆ ಮತ್ತು ಯಾವುದನ್ನು ಪ್ರತಿಬಿಂಬಿಸುವುದಿಲ್ಲ. ಇದು ಸರಿ. ಹೇಳಿಕೆ 2. ಬಿಳಿ ವಸ್ತುವು ಎಲ್ಲಾ ವಿಭಿನ್ನ ತರಂಗಾಂತರಗಳನ್ನು ಪ್ರತಿಬಿಂಬಿಸುತ್ತದೆ. ಮೂರನೇ ಹೇಳಿಕೆ ಕೆಂಪು ವಸ್ತುಗಳು ಕೆಂಪು ಹೊರತುಪಡಿಸಿ ಎಲ್ಲಾ ತರಂಗಾಂತರಗಳನ್ನು ಹೀರಿಕೊಳ್ಳುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಡಿ ಹೇಳಿಕೆ 1, 2 ಮತ್ತು 3 ಸರಿ. ಪ್ರಶ್ನೆ 56. ಪ್ರಸರಣ ಎಂದರೆ?
ಸರಿಯಾದ ಉತ್ತರ ಆಪ್ಷನ್ ಡಿ. ಹೆಚ್ಚಿನ ಸಾಂದ್ರತೆಯ ಪ್ರದೇಶದಿಂದ ಅಥವಾ ವಲಯದಿಂದ ಕಡಿಮೆ ಸಾಂದ್ರತೆಯ ಪ್ರದೇಶಕ್ಕೆ ವಸ್ತುವಿನ ಚಲನೆ. ಪ್ರಶ್ನೆ 57. ಡಿಸೆಂಬರ್ 1, 2023ರಂದು ಬೆಂಗಳೂರು ನಗರದ ಕೆಳಗಿನ ಯಾವ ಸಂಸ್ಥೆಗಳು ಬಹು ಬಾಂಬ್ ಸಿಡಿಗುಂಡು ಬೆದರಿಕೆಗೆ ಇಮೇಲ್ಗಳನ್ನು ಸ್ವೀಕರಿಸಿವೆ? ಸರಿಯಾದ ಉತ್ತರ ಆಪ್ಷನ್ ಬಿ. ಶಾಲೆಗಳು. ಪ್ರಶ್ನೆ 58. ಡೆಂಗ್ಯೂ ವೈರಸ್ ಡ್ಯಾಶ್ ಮೂಲಕ ಹರಡುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ. ಸೊಳ್ಳೆ. ಪ್ರಶ್ನೆ 59. ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಡ್ಯಾಶ್? ಸರಿಯಾದ ಉತ್ತರ ಆಪ್ಷನ್ ಬಿ. ಮುಳ್ಳಯ್ಯನಗಿರಿ. ಪ್ರಶ್ನೆ 60. ಕೆಳಗಿನ ಯಾವ ವಸ್ತುವು ಸ್ಫೋಟಕ ಅಲ್ಲ? ಸರಿಯಾದ ಉತ್ತರ ಆಪ್ಷನ್ ಡಿ. ಅಮೋನಿಯಂ ಕಾರ್ಬೋನೇಟ್. ಪ್ರಶ್ನೆ 61. ವಿಶ್ವದ ಅತಿ ದೊಡ್ಡ ಸೌರ ಪಾರ್ಕ್ಗಳಲ್ಲಿ ಒಂದಾದ ಬಡ್ಲಾ ಸೋಲಾರ್ ಪಾರ್ಕ್ ಡ್ಯಾಶ್ನಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ. ರಾಜಸ್ಥಾನದಲ್ಲಿದೆ. ಪ್ರಶ್ನೆ 62. ಯಾವ ಸಸ್ಯವು ಎಲೆಗಳಿಂದ ಹರಡುತ್ತದೆ ಸಂತಾನಾಭಿವೃದ್ಧಿಯಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ. ಬ್ರಯೋಫಿಲಮ್. ಪ್ರಶ್ನೆ 63. ಪ್ರೋಬಯೋಟಿಕ್ಗಳು ಡ್ಯಾಶ್? ಸರಿಯಾದ ಉತ್ತರ ಆಪ್ಷನ್ ಸಿ. ಸೂಕ್ಷ್ಮಜೀವಿಗಳು. ಪ್ರಶ್ನೆ 64. ಪಂಪಾಸಾಗರ ಅಣೆಕಟ್ಟು ಯಾವ ನದಿಯ ಮೇಲೆ ಕಟ್ಟಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ. ತುಂಗಭದ್ರಾ ನದಿ. ಪ್ರಶ್ನೆ 65. ಹೆಚ್ಚು ಕಾಲ ಅಗಿಯುವಾಗ ಚಪಾತಿ ಜಾಸ್ತಿ ಸಿಹಿಯಾಗಿ ರುಚಿಯಾಗಲು ಕಾರಣವೇನು? ಸರಿಯಾದ ಉತ್ತರ ಆಪ್ಷನ್ ಬಿ. ಲಾಲಾರಸವು ಪಿಷ್ಟವನ್ನು ಸರಳ ಸಕ್ಕರೆಯಾಗಿ ವಿಭಜಿಸುತ್ತದೆ. ಪ್ರಶ್ನೆ 66. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪ್ಲಾಸ್ಟರ್ನಿಂದ ತಯಾರಿಸಿದ ಹೊದಿಕೆಯನ್ನು ಡ್ಯಾಶ್ನಿಂದ ತಯಾರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ. ಜಿಪ್ಸಮ್, ಬಿಳಿ ಶಿಲೆಯಂತಹ ಸೀಮೆ ಸುಣ್ಣ. ಪ್ರಶ್ನೆ 67. ನರ್ಮದಾ ಬಚಾವ್ ಆಂದೋಲನದ ನೇತೃತ್ವವನ್ನು ಡ್ಯಾಶ್ ವಹಿಸಿದರು? ಸರಿಯಾದ ಉತ್ತರ ಆಪ್ಷನ್ ಸಿ. ಮೇಧಾ ಪಾಟ್ಕರ್. ಪ್ರಶ್ನೆ 68. ಆಲೂಗಡ್ಡೆ ಚಿಪ್ಸ್ ಹುರಿದ ತುಂಡುಗಳು ಪ್ಯಾಕೆಟ್ ಪೊಟ್ಟಣಗಳು ಸಾರಜನಕ ಅನಿಲದಿಂದ ಏಕೆ ತುಂಬಿವೆ? ಸರಿಯಾದ ಉತ್ತರ ಆಪ್ಷನ್ ಎ. ಸಾರಜನಕವು ಜಡ ಅನಿಲವಾಗಿದ್ದು ಚಿಪ್ಸ್ಗಳ ಆಮ್ಲಜನೀಕರಣವನ್ನು ತಡೆಗಟ್ಟುತ್ತವೆ. ಪ್ರಶ್ನೆ 69. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಶ್ಯಾಮ್ ಆಲ್ಟ್ಮನ್ ಡ್ಯಾಶ್ದೊಂದಿಗೆ ಸಂಬಂಧಿಸಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ. ಚಾಟ್ ಜಿಪಿಟಿ. ಪ್ರಶ್ನೆ 70. ಖೇಡಾ ಸತ್ಯಾಗ್ರಹದ ನೇತೃತ್ವವನ್ನು ಡ್ಯಾಶ್ ವಹಿಸಿದ್ದರು? ಸರಿಯಾದ ಉತ್ತರ ಆಪ್ಷನ್ ಎ. ಮಹಾತ್ಮ ಗಾಂಧಿ. ಪ್ರಶ್ನೆ 71. ಯಾವ ಸಂಸ್ಥೆ ಭಾರತದ ಪ್ರಧಾನಮಂತ್ರಿಯನ್ನು ರಕ್ಷಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ. ಎಸ್.ಪಿ.ಜಿ. ಪ್ರಶ್ನೆ 72. ಭಾರತದ ಮೊದಲ ಮಹಿಳಾ ರಾಷ್ಟ್ರಾಧ್ಯಕ್ಷೆ ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ.
ಪ್ರತಿಭಾ ದೇವಿ ಸಿಂಗ್ ಪಾಟೀಲ್. ಪ್ರಶ್ನೆ 73. ಮಾವಿನ ತುಂತುರು ಮ್ಯಾಂಗೋ ಶವರ್ಸ್ ಮಳೆಯಾಗಿದ್ದು ಡ್ಯಾಶ್ನಲ್ಲಿ ಸಂಭವಿಸುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಎ ಮಾರ್ಚ್ನಿಂದ ಮೇ. ಪ್ರಶ್ನೆ 74. ಕೋವಾರಂಟ್ದ ಮುಖ್ಯ ಗುರಿ ಡ್ಯಾಶ್ ತಡೆಗಟ್ಟುವಿಕೆ. ಸರಿಯಾದ ಉತ್ತರ ಆಪ್ಷನ್ ಡಿ ಸಾರ್ವಜನಿಕ ಕಚೇರಿಯ ಅಕ್ರಮ ಬಳಸುವಿಕೆ. ಪ್ರಶ್ನೆ 75. ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದಿ, ಸೋಷಲಿಸ್ಟ್ ಮತ್ತು ಜಾತ್ಯತೀತ ಸೆಕ್ಯುಲರ್ ಪದಗಳನ್ನು ಸೇರಿಸಿದ್ದ ತಿದ್ದುಪಡಿ ಡ್ಯಾಶ್ ಆಗಿದೆ. ಸರಿಯಾದ ಉತ್ತರ ಆಪ್ಷನ್ ಡಿ 42ನೇ ತಿದ್ದುಪಡಿ. ಪ್ರಶ್ನೆ 76. ರಾಜ್ಯ ಶಾಸನಾಂಗವು ಅಧಿವೇಶನದಲ್ಲಿದ್ದಾಗ ಸುಗ್ರೀವಾಜ್ಞೆಯನ್ನು ಡ್ಯಾಶ್ ಮೂಲಕ ಹೊರಡಿಸಲಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ ರಾಜ್ಯದ ರಾಜ್ಯಪಾಲರು. ಪ್ರಶ್ನೆ 77. ಕೆಳಗಿನ ಯಾವ ಪುಸ್ತಕವನ್ನು ಎನ್ ಮೂರ್ತಿರಾವ್ ರವರು ಬರೆದಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ದೇವರು. ಪ್ರಶ್ನೆ 78. ಒಬ್ಬ ಪೊಲೀಸ್ ಅಧಿಕಾರಿಯು ಅವನ ಅಥವಾ ಅವಳ ಭುಜದ ಪಟ್ಟಿಯ ಮೇಲೆ ಒಂದು ನಕ್ಷತ್ರ ಸ್ಟಾರವನ್ನು ಹೊಂದಿದ್ದರೆ ಆ ಅಧಿಕಾರಿಯು ಸರಿಯಾದ ಉತ್ತರ ಆಪ್ಷನ್ ಎ ಸಹಾಯಕ ಸಬ್ ಇನ್ಸ್ಪೆಕ್ಟರ್. ಪ್ರಶ್ನೆ 79. ಕರ್ನಾಟಕ ಪೊಲೀಸ್ನಲ್ಲಿ CAR ಡ್ಯಾಶ್ನ ಸೂಚಿಸುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ ಸಿಟಿ ಆರ್ಮ್ಡ್ ರಿಸರ್ವ್ ನಗರ ಸಶಸ್ತ್ರ ಮೀಸಲು. ಪ್ರಶ್ನೆ 80. ರ್ಯಾಪಿಡ್ ಆಕ್ಷನ್ ಫೋರ್ಸ್ ಶೀಘ್ರ ಕಾರ್ಯಾಚರಣೆ ಸೇನಾಪಡೆ ಸಂಘಟನೆ ಡ್ಯಾಶ್ಗಾಗಿ ಸ್ಥಾಪಿಸಲಾದ ವಿಶೇಷ ಭಾಗವಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಡಿ ದಂಗೆ ಗಲಭೆಗಳನ್ನು ನಿಭಾಯಿಸಲು.